ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಋಷಿ ಬಾ ಬಾಗ್ಲು ತೆಗಿ, ಕೆಲ್ಸದವ್ರು ಕಾಣಿಸ್ತಿಲ್ಲ, ಎಲ್ರೂ ನಿನ್ ಕಾಟಕ್ಕೆ ಓಡ್ ಹೋದ್ರ ಹೇಗೆ ಎಂದು ವಿಭಾ ಕೇಳಿದಾಗ ಅವ್ರು ನಿಜಕ್ಕೂ ಬಂದಿರೋದು ತಿಳಿಯಿತು ಅವನ್ಗೆ. ತಕ್ಷಣ ಓಡೋಡ್ ಬಂದು ಬಾಗ್ಲು ತೆಗೆದು ನೋಡ್ದ. ಇದ್ರಲ್ಲಿ ಅವನ ಅಮ್ಮ, ಅಕ್ಕ ಹಾಗೆ ಅವನ ತಂದೆ ನಾರಾಯಣ್ ವರ್ಧನ್ ಕಂಡ್ರು. ಒಂದ್ ಕ್ಷಣ ಅವನಿಗೆ ಆತಂಕ ಆಯ್ತು. ಮಮ್ಮಿ, ಡ್ಯಾಡಿ, ರೀ ಎಂದು ಎಲ್ರೂ ಮುಖ ನೋಡಿ ಹಾಗೆ ಗರ ಬಡಿದ ಹಾಗೆ ನಿಂತ್ಬಿಟ್ಟ. ಇದೇನೋ, ನಾವ್ಯಾರೂ ನಿಂಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ನೋಡ್ತಾ ಇದ್ಯಾ ಎಂದ ಅಮ್ಮನ ಮಾತಿಗೆ ನೀವ್ಯಾಕೆ ಬಂದ್ರಿ ಎಂದ ಮೆಲ್ಲಗೆ. ವಾಟ್ ಎಂದು ಅಕ್ಕ ವಿಭಾ ಬಾಯ್ ತೆರೆದು ಕೇಳಿದಾಗ, ವಿಭಾ, ಇವನ್ ಬುದ್ಧಿ ನಿಂಗೆ ಗೊತ್ತಿಲ್ವಾ, 3 ಹೊತ್ತು ಕೆಲಸ ಅಂತ ಬಿದ್ದಿರ್ತಾನೆ, ಸರಿಯಾಗಿ ನಿದ್ರೆ ಮಾಡಿರಲ್ಲ, ನಿದ್ರೆ ಕಣ್ಣಲ್ಲಿ ನಮ್ಮನ್ನು ನೋಡಿ ಹೀಗೆ ಆಡ್ತಾ ಇದ್ದಾನೆ ಎಂದು ತಾಯಿ ಮಾತಾಡುವಾಗ, ಏನೋ ನಮ್ಮನ್ನ ಒಳಗೆ ಬಿಡ್ತೀಯೋ ಇಲ್ವೋ ಕೊಂಚ ಗಡಸು ಧ್ವನಿಯಲ್ಲಿ ಬಂತು ನಾರಾಯಣ್ ವರ್ಧನ್ ಅವರ ಧ್ವನಿ. ತಕ್ಷಣ ಎಚ್ಚೆತ್ತು, ಪ್ಲೀಸ್ ಬನ್ನಿ ಒಳಗೆ ಎಂದ ವೃಷಭ್. ಹಾಗೆ ಅವನ ಕಣ್ಣು ಮೌಲ್ಯ ಎಲ್ಲಿ ಎಂದು ಹುಡುಕ್ತಿತ್ತು. ಎಲ್ಲಿಗೆ ಹೋದ್ಲಿವಳು ತನ್ನಲ್ಲೇ ಹೇಳ್ಕೊಳ್ತಾ ಸುತ್ತಮುತ್ತ ನೋಡುವಾಗ, ಏನೋ ನೋಡ್ತಿದ್ಯಾ, ಮನೆ ಕೆಲಸದವ್ರು ಎಲ್ಲಿ ಎಂದು ಕೌಸಲ್ಯ ಕೇಳಲು, ಅದು ನೀವೇನು ದಿಢೀರಂತ ಬಂದಿದ್ದು ಎಂದು ಕೇಳುವಾಗ, ಅದು ನಮ್ಮ ವಿಭಾಗೆ ಮದುವೆ ಸೆಟ್ ಆಯಿತು ಕಣೋ, ಗಂಡಿನ ಕಡೆಯವರು ನಾಳೆ ಮನೆಗೆ ಬರ್ತಿದ್ದಾರೆ, ಅದಕ್ಕೆ ಬಂದ್ವಿ. ಹುಡುಗ ವಿಭಾನ ಫೋಟೋದಲ್ಲಿ ನೋಡಿ ಇಷ್ಟಪಟ್ಟಿದ್ದಾರೆ ಕಣೋ, ಅದಲ್ಲದೆ ಆ ಹುಡುಗ ನಾಡಿದ್ದು ಜರ್ಮನಿಗೆ ಹೋಗಬೇಕು ಅಂತ ಕೆಲಸ ಬಂದಿದೆ, ಅದಕ್ಕೆ ಬಂದಿತ್ತು ಎಂದು ತಾಯಿ ಹೇಳಿದ ಮಾತಿಗೆ ವೃಷಭ್ ಮೊಗವು ಅರಳಿತು. ಅಕ್ಕನ ಮದುವೆ ಕನಸೇ ಅವನಿಗೂ ತುಂಬಿತ್ತಲ್ವಾ. ಹೇಗೋ ಮದುವೆ ಸೆಟ್ ಆಗಿದ್ದು ಮನಸ್ಸಿಗೆ ನೆಮ್ಮದಿ ತಂದಿತ್ತು. ಯಾರ್ ಮಮ್ಮಿ ಹುಡುಗ ಎಂದು ಆತ ಕೇಳುವಾಗ, ಹೆಸರು ತಮಸ್, ವೇಣುಗೋಪಾಲ್ ಹಾಗೂ ಸತ್ಯಭಾಮ ಅವರ ಒಬ್ಬನೇ ಮಗ, ಬಿಸ್ನೆಸ್ ಮ್ಯಾನ್ ಎಂದರು. ಇಂಟ್ರೆಸ್ಟಿಂಗ್ ಎಂದು ವೃಷಭ್ ಹೇಳ್ತಾ ಅಕ್ಕನ ಮುಖ ನೋಡ್ದ. ವಿಭಾ ತಲೆ ಬಗ್ಸಿ ಕೂತಿದ್ಲು. ಯಾಕೋ ಮುಖದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಒಂದು ಅವರಿಗೆ ಸಾಲು ಹುಡುಗರನ್ನ ನೋಡಿ ಬೇಸರವಾಗಿತ್ತಾ, ಇಲ್ಲ ಬೇರೇನಾದ್ರೂ ಗೊತ್ತಿಲ್ಲ. ಆದ್ರೆ ಅವನು ಅದನ್ನ ನಾಚಿಕೆ ಅನ್ಕೊಂಡ. ವೃಷಭ್, ನಿನ್ನ ಹೆಂಡತಿಗೆ ಕಾಲ್ ಮಾಡಿ ಬರೋಕ್ ಹೇಳು, ಹೇಗಿದ್ರು ಮದುವೆ ಸೆಟ್ ಆಗಿದೆ, 3 ತಿಂಗಳು ಕಳೆದಿದೆ, ಅವಳಿಗೂ ಚುಕ್ಕಿ ಬಗ್ಗೆ ಸ್ವಲ್ಪ ಗಮನ ಹೋಗಿರುತ್ತೆ, ಮದುವೆ ಮನೆಯಲ್ಲಿ ಇನ್ನಷ್ಟು ಆ ವಿಚಾರ ಮರೆಯುತ್ತಾಳೆ ಎಂದು ಕೌಸಲ್ಯ ಅವರು ಹೇಳುವಾಗಲೇ, ಅದರ ಅವಶ್ಯಕತೆ ಇಲ್ಲ ಅತ್ತೆ, ನನ್ನ ಮನೆಗೆ ಬಂದು 3 ದಿವಸ ಆಯಿತು ಎಂದಳು ಅವರ ಎದುರು ಬರುತ್ತಾ ಮೌಲ್ಯ. ಸೊಸೆನ ನೋಡಿ ಕೌಸಲ್ಯ ಮೊಗ ಅಳಿತು. ಹಾಗೆ ಅವಳ ಬಳಿ ಬಂದು, ಮೌಲ್ಯ, ಯಾವಾಗ ಬಂದೆ ಮಗಳೇ, ಈ ಅತ್ತೆಗೆ ಒಂದು ಮಾತು ಹೇಳಿಲ್ಲ, ಹೇಗಿದ್ಯಾ, ಊರಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ, ಅಕ್ಕ ಮತ್ತು ಚಿಂಟು ಹೇಗಿದ್ದಾರೆ ಎಂದು ಕೆನ್ನೆ ಮುಟ್ಟಿ ಕೇಳ್ತಾರೆ. ಅವಳನ್ನು ನೋಡ್ತಾ ವೃಷಭ್ ಗುರ್ರೆ ಅಂತಿದ್ರೆ, ಅವನನ್ನು ನೋಡಿ ಕೊಂಚ ನಗುವ ಮೌಲ್ಯ ತನ್ನ ಅತ್ತೆ ಮಾವನ ಕಡೆ ನೋಡಿ, ಆಶೀರ್ವಾದ ಮಾಡಿ ಅತ್ತೆ, ಆಶೀರ್ವಾದ ಮಾಡಿ ಮಾವ ಎಂದು ಕಾಲಿಗೆ ಬೀಳ್ತಾಳೆ. ಈ ಹಿಂದೆ ಮೌಲ್ಯ ಯಾವತ್ತೂ ಈ ರೀತಿ ಅವ್ರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದು ಇಲ್ವೇ ಅಲ್ಲ. ಅವರಂತೂ ಅಚ್ಚರಿಯಿಂದ ನೋಡಿ, ಒಳ್ಳೇದಾಗ್ಲಿ ಮಗಳೇ ಎಂದು ಆಶೀರ್ವಾದ ಮಾಡಿದ್ರು. ಅದನ್ನೆಲ್ಲ ನೋಡ್ತಿದ್ದ ವೃಷಭ್ ಇವೆಲ್ಲ ಬೂಟಾಟಿಕೆ ಎನ್ನುವ ಹಾಗೆ ಮುಖ ಮಾಡಿದ್ದ. ಮೌಲ್ಯ ಈ ಹಿಂದೆ ಕೂಡ ಎಷ್ಟೋ ನಾಟಕ ಮಾಡಿರುವುದರಲ್ಲಿ ಇದು ಒಂದು ಎಂದು ಉಬ್ಬೇರಿಸಿದ. ಹಾಗೆ ವಿಭಾ ಕಡೆ ನೋಡುವ ಮೌಲ್ಯ, ಅಕ್ಕ ಹೇಗಿದ್ದೀರಿ ಎಂದು ಬಾಯಿ ತುಂಬ ಮಾತಾಡಿಸಿದಾಗ, ನಾನು ಚೆನ್ನಾಗಿದ್ದೀನಿ, ನೀನು ಎಂದು ನಗು ನೀಡಿ ಕೇಳಿದ್ಲು ವಿಭಾ. ಈ ಹಿಂದೆ ಮೌಲ್ಯ ಈ ರೀತಿ ವಿಭಾ ಬಳಿ ಬಾಯಿ ತುಂಬ ಅಕ್ಕ ಅಂತ ಕರೆದು ಮಾತಾಡಿದ್ದು ಇಲ್ವೇ ಇಲ್ಲ. ಊರಲ್ಲಿ ಎಲ್ಲರೂ ಕ್ಷೇಮನ ಮೌಲ್ಯ ಎಂದು ನಾರಾಯಣ್ ಕೇಳುವಾಗ, ಹೂ ಮಾವ ಎಂದಳು. ವಿಭಾ, ಅಕ್ಕನ ಮದುವೆ ಸೆಟ್ ಆಗಿದ್ದು ತುಂಬ ಖುಷಿ ಆಗ್ತಿದೆ ಎಂದು ಹಾಗೆ ನಗುತ್ತಾ ಎಲ್ಲರ ಜೊತೆಗೆ ಮಾತಾಡ್ತಿದ್ದ ಮೌಲ್ಯನನ್ನ ದುರ್ಗುಟ್ಟಿ, ಮೌಲ್ಯ ಮೇಡಮ್, ಸಾಕು ಮಾತಾಡಿದ್ದು, ಹೋಗಿ ಟಿಫನ್ ರೆಡಿ ಮಾಡಿ ಎಂದು ಗದರಿದ ವೃಷಭ್. ಈಕೆ ಎಲ್ಲರನ್ನೂ ಓಲೈಸಿಕೊಳ್ಳಲು ಮಾಡ್ತಿರುವ ನಾಟಕ ಎನ್ನುವ ಭಾವನೆ ಅವನದು. ಅದಲ್ಲದೆ ಮೌಲ್ಯ ಮನೆಗೆ ಸೇರಿದ ದಿನದಿಂದ ಒಂದು ಶುಭ ಕಾರ್ಯ ಸುಗಮ ಆಗಲು ಬಿಟ್ಟಿರಲಿಲ್ಲ. ಅದಕ್ಕೆ ಈ ಕಾರ್ಯಕ್ಕೆ ಎಲ್ಲಿ ಅಡ್ಡಗಾಲಾಗ್ತಾಳೋ ಎಂದು ಗದರಿದ್ದ. ಅವನ ಗದರುವಿಕೆಗೆ ಕೊಂಚ ಮುಖ ಸಪ್ಪಗೆ ಮಾಡಿ ತಲೆ ಆಡಿಸ್ಬೇಕು, ಇರಲಿ ಇರೋ, 3 ತಿಂಗಳಿನ ನಂತರ ನಮ್ಮನೆ ಸೊಸೆ ಸಿಕ್ಕಿದಾಳು ಮಾತಾಡೋಕೆ, ನಿಂದೊಳ್ಳೆ ಕತೆ ಎಂದು ರಾಗ ತೆಗೆದರು ಕೌಸಲ್ಯ. ಅವ್ರ ಮಾತಿಗೆ ಚೆಂದದ ನಗು ನೀಡಿ, ಅವ್ರು ಯಾವಾಗಲೂ ಹಾಗೆ ಅತ್ತೆ, 2 ನಿಮಿಷ ಫ್ರೀ ಬಿಡಲ್ಲ ಎಂದು ಚಾಡಿ ಹೇಳಲು ಶುರು ಮಾಡಿದ್ಲು ಮೌಲ್ಯ. ಮೊದಲೇ ಅವಳು ಮುದ್ದಿನ ಸೊಸೆ ಕೌಸಲ್ಯಾಗಿ, ಸೊಸೆ ಮಾತು ತಿರಸ್ಕರಿಸ್ತಾರಾ, ಖಂಡಿತ ಇಲ್ಲ. ಮೌಲ್ಯ, ಚಾಡಿ ಹೇಳಿದ್ ಸಾಕು, ಹೋಗಿ ಕೆಲಸ ನೋಡು ಎಂದು ಮತ್ತೆ ಗದರಿದ ವೃಷಭ್. ಅವನ ಮಾತಿಗೆ ಆಯ್ತು ವೃಷಭ್ ಎಂದು ಅಮಾಯಕ ಹುಡುಗಿ ಹಾಗೆ ಮುಖ ಮಾಡಿ ಹೋಗುವಾಗ, ನಿಲ್ಲು ಮೌಲ್ಯ, ಮನೆ ತುಂಬ ಕೆಲಸದವ್ರು ಇದ್ರು ತಾನೆ, ಆದರೂ ನೀನ್ಯಾಕೆ ಕೆಲಸ ಮಾಡಬೇಕು, ಎಲ್ಲಿ ಕೆಲಸದವರು, ಈ ನಿನ್ನ ಆದರ್ಶ ಪತಿ ಏನಾದರೂ ಮಾಡಿದಾನ ಹೇಗೆ ಎಂದು ಅತ್ತೆ ಕೇಳಿದಾಗ ಜೋರಾಗಿ ಅಳುವ ಹಾಗೆ ಕತ್ತೆ ರಾಗ ತೆಗೆಯುತ್ತಾ ನಿಂತಳು ಮೌಲ್ಯ. ಅವಳದು ಓವರ್ ಆ್ಯಕ್ಟಿಂಗ್ ಎನ್ನುವ ಹಾಗೆ ವೃಷಭ್ ಮುಖ ಮಾಡಿದರೆ ಸೊಸೆ ಬಳಿ ಬಂದು ವಿಚಾರಿಸ್ತಾರೆ ಕೌಸಲ್ಯ.
ನೀನು ಹೇಳು ಮೌಲ್ಯ, ಯಾರಿಗೂ ಹೆದರದೆ ಹೇಳು. ಈ ವೃಷಭನ ಬಗ್ಗೆ ಭಯ ಬಿಟ್ಟು ಹೇಳು. ಎಲ್ಲಿ ಮನೆಯ ಕೆಲ್ಸದವರು ಎಂದು ಮುದ್ದಾಗಿ ಅವಳ ಗಲ್ಲ ಹಿಡಿದು ಕೇಳಿದ್ರು. ಹೇಳಾರೀ ಎಂದಳು. ಅವಳ ಹೊಸ ವರಸೆ ಕಂಡು ಬೆರಗಾದ ಹುಡುಗ. ಹೇಳ್ ಮಗಳೇ, ನೀನು ಹೇಳು ಎಂದು ಅತ್ತೆ ಕೇಳುವಾಗ ವೃಷಭ್ ಇದೇ ಹೊಡೆದುಕೊಳ್ತಾ ಇತ್ತು, ಯಾವ ರೀತಿ ಉತ್ತರ ಕೊಡ್ತಾಳೆ ಎಂದು. ಒಮ್ಮೆ ಅವನನ್ನು, ಒಮ್ಮೆ ಅತ್ತೆ ಮುಖ ನೋಡಿ, ತಿಂದು ತಿಂದು ಹಂಡೆ ಆಗ್ತಿದ್ಯಾ ಅಂತ ಇಡೀ ಮನೆ ಕೆಲಸ ನನ್ನ ಕೈಲೇ ಮಾಡಿಸ್ತಿದ್ದಾರೆ ಅತ್ತೆ ಎಂದು ಚಾಡಿ ಹೇಳಿದ್ಲು ಮೌಲ್ಯ. ಅವಳ ಈ ರೀತಿಯ ಚಾಡಿ ಆತ ಊಹೆ ಮಾಡಿರಲಿಲ್ಲ. ವಾಟ್ ಎನ್ನುವ ಹಾಗೆ ಮುಖ ಮಾಡ್ದ. ಅವಳ ಆ ಮಾತಿಗೆ ಕೌಸಲ್ಯ ಮಗನನ್ನ ದುರ್ಗುಟ್ಟಿ, ಏನೋ ನಾವಿಲ್ಲ ಅಂತ ನಮ್ಮ ಸೊಸೆನ ಮನೆ ಕೆಲ್ಸಕ್ಕೆ ಹಾಕಿದ್ಯಾ, ನೋಡು ಎಷ್ಟು ಸೊರಗಿದ ಮಗು ಎಂದು ಅವಳು ಕೆನ್ನೆ ತಟ್ಟಿ ಹೇಳಿದ್ರು. ಮಮ್ಮಿ, ಆ ಸುಳ್ಳಿಯ ಸಿಲ್ಲಿ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ, ಜಸ್ಟ್ ಇಗ್ನೋರ್ ಎಂದ. ಅವ್ರು ಇನ್ನೇನೋ ಹೇಳುವ ಹೊತ್ತಿಗೆ, ಅಷ್ಟೇ ಅಲ್ಲ 5 ನಿಮಿಷ ರೆಸ್ಟ್ ತಗೊಳ್ಳೋಕೆ ಬಿಡಲ್ಲ ನಿಮ್ಮಗ, ಹಗ್ಲೊತ್ತು ಮನೆ ಕೆಲಸ, ರಾತ್ರಿ ಹೊತ್ತು ಎಂದು ನುಲಿದವಳ ಕಡೆ ನೋಡಿ ಮೌಲ್ಯ ಎಂದು ಮುಜುಗರದಿಂದ ಸನ್ನೆ ಮಾಡಿದ ವೃಷಭ್. ಬಾಯಿಗೆ ಬಂದಿದ್ದು ಹೇಳ್ಬಿಟ್ರೆ ಎಂದು. ರಾತ್ರಿ ಹೊತ್ತು ಕೆಲಸ ಮಾಡಿದ್ರೆ ರೂಮಲ್ಲಿ ಲೈಟ್ ಆಫ್ ಮಾಡಲ್ಲ ಅಂತೆ, ಅದರಿಂದ ನಮಗೆ ನಿದ್ದೆ ಮಾಡೋಕ್ಕಾಗಲ್ಲ ರೀ. ಲೈಟ್ ಆಫ್ ಮಾಡಿ ಅಂದರೆ ನೀನೇ ಹೊರಗಡೆ ಹೋಗು ಅಂತಾರೆ ಅತ್ತೆ, ಕಣ್ಣನ್ನು ಬಿಟ್ಟು ಈಚೆ ಮಲ್ಗೋ ಶಿಕ್ಷೆ ಕೊಡ್ತಾರೆ ಅತ್ತೆ ಎಂದು ಕಣ್ಣುಚ್ಚುತ್ತಾ ಹೇಳಿದ್ಲು. ವಾಟ್, ಇದು ಓವರ್ ಆಯಿತು ಮೌಲ್ಯ ಎಂದು ವೃಷಭ್ ಗುಡುಗಲು. ನೋಡಿ ಅತ್ತೆ, ಈಗಲೂ ಹೇಗೆ ಎದುರಿಸ್ತಾರೆ ಅಂತ ಎಂದು ಅಳುಮುಖ ಮಾಡಲು ಕೌಸಲ್ಯ ಅವರ ಕಣ್ಣು ವೃಷಭ್ ಮೇಲೆ ಹಾರ್ತು. ಮಮ್ಮಿ, ಅವಳು ನಂಬರ್ 1 ಸುಳ್ಳಿ, ಏನೇನೋ ಹೇಳ್ತಾ ಇದ್ದಾಳೆ, ಅದು ನಾನು ಎಂದು ಅತ್ತ ಹೇಳೋ ಮುಂಚೆಯೇ, ನಾನು ಸುಳ್ಳು ಹೇಳ್ತಾ ಇದ್ದೀನಾ ವೃಷಭ್, ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಹೌದಾ, ಹಾಗಾದರೆ ಹೇಳಿ, ನೀವು ಸತ್ಯ ಹೇಳಿ ಎಂದು ಅವನ ಮುಂದೆ ಮುಂದೆ ಹೆಜ್ಜೆ ಇಡುವ ಮೌಲ್ಯ ಪ್ರಶ್ನೆಗೆ ಆತನ ಉತ್ತರ ಶೂನ್ಯ. ಹೇಗೆ ಸತ್ಯ ಹೇಳ್ತಾನೆ? ಇವಳನ್ನು ಕಾಲ್ಗರ್ಲ್ ಅಂತ ಕರೆದಿತ್ತು, ಮನೆ ಕೆಲಸದವಳು ಅಂದಿತ್ತು, ಎಲ್ಲವೂ ಹೇಳಲು ಅಸಾಧ್ಯ. ಅದು ನಾನು ಎಂದು ಆತನೇ ತೊದಲುವಾಗ ಸೊಸೆ ಮಾತು ನಿಜ ಎಂದು ತಿಳಿದ ನಾರಾಯಣ್, ಋಷಿ, ನಮ್ಮ ಮನೆ ಸೊಸೆ ಅವಳು, ನಮ್ಮ ಮುಂದೆನೇ ಇಷ್ಟು ಹೆದರ್ಸೋದು ನೋಡಿದ್ರೆ ಅವಳು ಹೇಳೋದು ಸರಿ ಅನಿಸುತ್ತೆ. ಮೊದಲು ಎಲ್ಲ ಕೆಲಸದವರನ್ನು ಕರೆಸು, ಅವಳಿಗೆ ಕೊಡ್ತಾ ಇರೋ ಕಾಟ ನಿಲ್ಲಿಸು, ನನಗೆ ಹೊರಗಡೆ ಕೆಲಸ ಇದೆ, ತರ್ತೀನಿ ಎಂದು ಹೋದರು. ಅಪ್ಪನ ಮಾತಿಗೆ ಓಕೆ ಡ್ಯಾಡಿ ಅಂದ. ಅತ್ತೆ, ಅಕ್ಕ ನೀವು ರೆಸ್ಟ್ ಮಾಡಿ, ನಾನು ತಿಂಡಿ ಮಾಡಿ ತರ್ತೀನಿ, ನಿಮಗೆ ಆಲೂ ಪಲಾವ್ ಇಷ್ಟ ಅಲ್ವಾ, ಫಟಾಫಟ್ ಅಂತ ಮಾಡ್ತೀನಿ ಎಂದು ಲವಲವಿಕೆಯಿಂದ ನುಡಿದು ಹೋದ ಸೊಸೆ ಕಡೆ ನೋಡ್ತಾ, ವಿಭಾ, ಮೌಲ್ಯ ಎಷ್ಟು ಬದಲಾಗಿದ್ದಾಳೆ ಅಲ್ವಾ, ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾಳೆ, ನನಗಾಗಿ ನಿನಗಾಗಿ ನಮಗೆಲ್ಲ ತಿಂಡಿ ಮಾಡ್ತಾಳಂತೆ, ಬಂಗಾರ ನನ್ನ ಸೊಸೆ ಎಂದು ನಕ್ಕರೆ ಯಾಕೋ ವಿಭಾ ಮುಖ ಮಾತ್ರ ಬಾಡಿತ್ತು. ಸೊಸೆ ಅಂದಿಗಿಂತ ಈಗ ತುಂಬ ಮುದ್ದಾಗಿ ನಡ್ಕೊಳ್ತಾ ಇರೋದು ನೋಡಿ ಕೌಸಲ್ಯ ಮನಸ್ಸಿಗೆ ತುಂಬ ಖುಷಿಯಾಯಿತು. ಆಗ ಅಷ್ಟು ದರ್ಪ ಅಹಂಕಾರ ತೋರಿಸಿದಾಗಲೂ ಸೊಸೆ ಅಂದರೆ ಪ್ರಾಣ ಬಿಡ್ತಿದ್ರು. ಈಗಂತೂ ಹೇಳೋದೇ ಬೇಡ, ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡೋದು ಬಾಕಿ ಇತ್ತು. ಅವರು ತಮ್ಮ ತಮ್ಮ ರೂಮಿಗೆ ಹೋದ್ಮೇಲೆ ವೇದಿಕಾಗೆ ಕೆಲಸದವರನ್ನು ಕರೆಸಲು ಹೇಳಿ ಅಡುಗೆ ಮನೆ ಕಡೆ ಹೋದ ವೃಷಭ್. ಅಡುಗೆ ಮನೆಯಲ್ಲಿ ಒಂದು ಕಡೆ ಕಾಫಿ, ಒಂದು ಕಡೆ ಪಲಾವ್ ಮಾಡ್ತಿದ್ದ ಮೌಲ್ಯನ ಬಾಗ್ಲಲ್ಲೇ ನಿಂತು ನೋಡುವ ವೃಷಭ್, ಈ ಹಿಂದೆ ನಿನ್ನಿಂದ ಆಗಿರೋ ಸಮಸ್ಯೆ ನಾನಿನ್ನೂ ಮರ್ತಿಲ್ಲ, ಮತ್ತೆ ನಿನ್ನಿಂದ ಸಮಸ್ಯೆ ಆಗೋಕ್ಕೆ ನಾನು ಬಿಡಲ್ಲ ಮೌಲ್ಯ. ನಿನ್ನ ಡ್ರಾಮಾ ನಂಬಲು ನಾನು ನಿನ್ನ ಅತ್ತೆ ಮಾವ ಅಲ್ಲ. ಮದುವೆ ಹಾಗೋ ಹೀಗೋ ಸೆಟ್ ಆಗಿದೆ, ಖುಷಿ ಇದೆ, ಆ ಖುಷಿ ನಿನ್ನಿಂದ ಹೋಗಬಾರ್ದು ಮೌಲ್ಯ, ಮತ್ತೆ ನಿನ್ನಿಂದ ಸಮಸ್ಯೆ ಆಗಬಾರ್ದು, ನಿನ್ನ ಓವರ್ ಆ್ಯಕ್ಟಿಂಗ್ ಮತ್ತೊಂದು ಸಮಸ್ಯೆ ತರಬಾರ್ದು ಎಂದ್ಕೊಂಡು ಕೋಪದ ಮುಖದಲ್ಲಿ ಅವಳ ಬಳಿ ಹೆಜ್ಜೆ ಹಾಕ್ತಾ, ವಾಟ್ ಅ ಪರ್ಫಾರ್ಮೆನ್ಸ್ ಮೌಲ್ಯ ಮೇಡಮ್ ಎಂದು ಚಪ್ಪಾಳೆ ತಟ್ತಾ ಬಂದನು. ಅವನನ್ನು ನೋಡಿ, ನಿಮ್ಮದು ಕೂಡ ಎಂದು ನಕ್ಕಳು. ಡ್ರಾಮಾ ಮಾಡೋಕ್ಕೆ ಇದು ರವೀಂದ್ರ ಕಲಾಕ್ಷೇತ್ರ ಅಲ್ಲ ಅಂತ ನೆನಪಿರಲಿ ನಿಮಗೆ ಎಂದ. ಅನ್ವಯಿಸುತ್ತೆ ನಿಮಗೂ ಕೂಡ ಎಂದು ಕಾಫಿ ಕೊಟ್ಲು. ಪ್ರತಿ ಸಲ ಮೋಸ ಹೋಗೋನಲ್ಲ ಈ ವೃಷಭ್ ವರ್ಧನ್, ಜಸ್ಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಎನ್ನುತ್ತಾ ವ್ಯಂಗ್ಯವಾಗಿ ನಕ್ಕ. ಮೋಸ ಮಾಡೋ ಮನಸ್ಸಿಲ್ಲ ನನಗೆ, ಫಾರ್ ಯುವರ್ ರೆಫರೆನ್ಸ್ ಎಂದು ಅವನ ಕಾಫಿ ಕಪ್ಪಿಗೆ ಕಪ್ಪು ತಾಗಿಸಿ ಚಿಯರ್ಸ್ ಎಂದಳು. ಕಾಫಿ ಕಪ್ಪಿಗೆ ತುಟಿ ಸೇರಿಸಿ, ನಿನ್ನ ಇಲ್ಲಿ ಜಾಸ್ತಿ ದಿನ ಇರೋದಕ್ಕೆ ಬಿಡಲ್ಲ ನಾನು ಮೌಲ್ಯ, ಮೋಸ್ಟ್ಲಿ ಕೌಂಟೌನ್ ಶುರುವಾಗಿದೆ ಎಂದು ನಕ್ಕನು. ಅವಳು ಸಹ ಕಾಫಿ ಕುಡಿಯುತ್ತಾ, ಆದರೆ ನನಗೆ ಈಗ ಅಸಲಿ ಸಂಸಾರ ಶುರುವಾದ ಹಾಗೆ ಖುಷಿಯಾಗಿದೆ ಎಂದು ನಗ್ತಾ, ಬಾಯ್ದುವೆ ಕಾಫಿ ಹೇಗಿದೆ ಎಂದಳು. ಕಹಿಯಾಗಿದೆ ಎಂದ. ಸಕ್ಕರೆ ಹಾಕ್ಲಾ ಎಂದು ಸಕ್ಕರೆ ಬೆರೆಸುವಾಗ, ಅತ್ತೆ ಮಾವ ಇದ್ದಾರೆ, ನನ್ನ ಇವನು ಹೇಗೆ ಈಚೆ ಆಗ್ತಾನೆ ಅಂತ ಡಬಲ್ ಧೈರ್ಯ ಬಂದಿರಬೇಕು ಅಲ್ವಾ. ಒಂದು ನೆನಪಿರಲಿ, ಈಗಿಂದ ನೀನು ಮಾಡೋ ಸಣ್ಣ ತಪ್ಪು ನಾನು ದೊಡ್ಡದು ಮಾಡ್ತೇನೆ, ಇನ್ನು ದೊಡ್ಡ ತಪ್ಪಾಯಿತು ಅಂದ್ಕೋ ಎಂದು ಅವಳ ಸನಿಹಕ್ಕೆ ಬಂದು ಗಲ್ಲ ಒತ್ತಿ ಹಿಡಿದು ಕುತ್ತಿಗೆ ಹಿಡಿದು ಈಚೆ ಆಗ್ತೇನೆ, ನಮ್ಮ ಪ್ರೀತಿ ಮೇಲಾಣೆ ಎಂದು ಕಣ್ಣು ಕೆಂಪಾಗಿಸಿಕೊಂಡು ಹೇಳಿದ. ಅವನ ಈ ವರ್ತನೆ ಅವಳಿಗೆ ಅಭ್ಯಾಸವಾಗಿದೆ. ಹೆದರುವ ಅವಶ್ಯಕತೆ ಇಲ್ಲ ಎನ್ನುವ ಹಾಗೆ, ನನ್ನ ಪ್ರಾಣ ಹೋದರೂ ಮನೆ ಬಿಟ್ಟು ಹೋಗಲ್ಲ, ಹಾಗೂ ಹೋಗಬೇಕು ಅನ್ನೋದಾರೆ ಇಲ್ಲಿಂದ ನನ್ನ ಹೆಣ ಹೋಗುತ್ತೆ ಎಂದು ಉತ್ತರಿಸಿದ್ಲು. ಆ ಮಾತು ಕೇಳಿ ಅವನಿಗೆ ಹಿಂಸೆ ಅನ್ನಿಸ್ತು. ತಕ್ಷಣ ಅವಳು ಗಲ್ಲ ಬಿಟ್ಟು, ನಾಳೆ ವಿಭಾ ಅಕ್ಕ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ ಮೌಲ್ಯ, ಆಲ್ಮೋಸ್ಟ್ ಮದುವೆ ಫಿಕ್ಸ್ ಆಗಿದೆ, ಆದಂಗೆ ಈ ಸಲ ನಿನ್ನಿಂದ ಒಂದು ಸಣ್ಣ ತಪ್ಪಾದರೂ ಈ ವೃಷಭ್ ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತಾನೆ, ಹುಷಾರ್ ಎಂದು ಎಚ್ಚರಿಕೆ ನೀಡುವಾಗ, ನನ್ನಿಂದ ಯಾವುದೇ ಕಾರಣಕ್ಕೂ ಯಾವ ತೊಂದರೆ ಆಗಲ್ಲ,
ನೀವು ಹೆದರಬೇಡಿ, ಅಕ್ಕನ ಮದುವೆ ಈ ಬಾರಿ ಖಂಡಿತ ಆಗತ್ತೆ ಎಂದಳು. ಅವಳಿಗೆ ಪ್ರೀತಿಯಿಂದ ಈ ಹಿಂದೆ ರಿಕ್ವೆಸ್ಟ್ ಮಾಡಿದವನಿಗೆ ಗೊತ್ತು, ರಿಕ್ವೆಸ್ಟ್ ಅವಳ ಮುಂದೆ ವರ್ಕ್ ಆಗಲ್ಲ ಎಂದು. ಅದಕ್ಕೆ ಭಯಂಕರ ಕೋಪದಲ್ಲಿ ತಕ್ಷಣ ಕಾಫಿ ಕಪ್ ವಾಶ್ ಬೇಸಿನ್ಗೆ ಎಸ್ತು ಅವಳು ತೋಳು ಬೆಳೆಸ್ದ. ವಾಶ್ ಬೇಸಿನ್ಗೆ ಆತ ಕಪ್ ಎಸ್ದಾಗ ಕಾಫಿ ತುಂಬಿತ್ತು. ಕಪ್ ರಭಸದಲ್ಲಿ ಬೇಸಿನ್ಗೆ ಬಿದ್ದೊಡನೆ ಕಾಫಿಯ ಕೆಲ ಹನಿಗಳು ಬೇಸಿನ್ ಹೊರಗೆ ಎಗರಿದ್ವು. ಅದು ಮೌಲ್ಯ ಕಣ್ಣಿಗೂ ಬಿದ್ದಿತ್ತು. ಅಮ್ಮ ಎಂದು ಆಕೆ ಕಣ್ಣುಚ್ಚುವಾಗ ಅದು ನಾಟಕ ಎನ್ನುವಂತೆ ನಕ್ಕವನು, ನಿನ್ನ ಡ್ರಾಮಾ ನನ್ನ ಮುಂದೆ ನಡೆಯಲ್ಲ. ರಿಮೆಂಬರ್ ಒನ್ ಥಿಂಗ್, ಎಚ್ಚರಿಕೆ ಅನ್ಕೊಳ್ತೀಯೋ ಹೆದರಿಕೆ ಹುಟ್ಟಿಸಲು ಹೇಳ್ತಾ ಇದ್ದಾನೆ ಅಂತ ನೆಗ್ಲೆಕ್ಟ್ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಈ ಸಲ ವಿಭಾ ಅಕ್ಕ ಮದುವೆಗೆ ಯಾವ ಅಡಚಣೆ ಇಲ್ಲದೆ ನಡಿಬೇಕು. ಸ್ವಲ್ಪ ಲೋಪ ಬಂದರೂ ಅದು ನಿನ್ನಿಂದ ಅಂತ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡಲ್ಲ ನಾನು, ನಿನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ಎಂದು ಬೆರಳು ತೋಡಿ ಎಚ್ಚರಿಕೆ ನೀಡಿ ಹೋಗಬೇಕು. ಬಾಗ್ಲ ಕಡೆಯಿಂದ ತನ್ನ ತಾಯಿ ಬರೋದು ಕಂಡಿತ್ತು. ಮೌಲ್ಯ ಕಣ್ಣುಜ್ಜುತ್ತಾ ಒದ್ದಾಡೋದು ನೋಡಿದವನು ಈಗ ಮತ್ತೊಂದು ಡ್ರಾಮಾ ಮಾಡಿ ಏನು ಎಡವಟ್ಟು ಮಾಡ್ತಾಳೋ ಎಂಬ ಚಿಂತೆಯಲ್ಲಿ ಅವಳ ನಡು ಬೆಳೆಸಿದ. ತಕ್ಷಣ ಮೌಲ್ಯ, ಹೌದು ನಾನು ಡ್ರಾಮಾ ಮಾಡ್ತಾ ಇದ್ದೀನಿ, ಆಯಿತು ನೀವು ಹೋಗಿ ಎಂದು ಕೊಂಚ ಸಿಡುಕ್ತಾ ಏನೋ ಹೇಳುವಾಗ, ನಿಂಗೇನಾದರೂ ಆದರೆ ನಾನು ಹಾಯಾಗಿರ್ತೀನ ಮೌಲು, ಡೋಂಟ್ ಯು ನೋ ಹೌ ಮಚ್ ಐ ಲವ್ ಯು ಎಂದ. ತಕ್ಷಣ ಕಣ್ತೆರೆದು ನೋಡ್ತಾ ಯಾವ ಉತ್ತರ ಕೊಡದೆ ಅವನ ಸನಿಹಕ್ಕೆ ಖುಷಿ ಪಡ್ತಾ ನಿಂತಳು. ಎಷ್ಟೋ ದಿನಗಳ ನಂತರ ಅವಳ ಋಷಿ ಹಿಂದಿನ ಶೈಲಿಯಲ್ಲಿ ಮಾತಾಡಿದ್ದ. ಋಷಿ, ನೀವ ಈ ಮಾತು ಹೇಳ್ತಾ ಇರೋದು ಎಂದು ಕಣ್ತುಂಬಿಕೊಂಡು ಕೇಳಿದಾಗ, ನಾನಲ್ಲದೆ ಇನ್ಯಾರು, ಇಟ್ಸ್ ಮೀ ಯುವರ್ ಆದರ್ಶ ಪತಿ ಎಂದು ನಕ್ಕನು. ಋಷಿ, ನನ್ನ ಕೋಪ ಇಲ್ವಾ ನಿಮಗೆ? ನೀವು ನನ್ನ ಕ್ಷಮಿಸಿದ್ರಾ? ಋಷಿ, ಟು ಯು ಲವ್ ಮೀ ಹೇಳಿ ಎಂದು ಮನ್ಸಾರೆ ಮನ ತುಂಬಿ ಕೇಳಿದ್ಲು. ಅವಳ ಕಣ್ಣಿಂದ ಬರ್ತಿದ್ದ ಕಣ್ಣೀರು ಕಂಡು ಏನು ಹೇಳಬೇಕು ತಿಳಿಯದ ಹಾಗೆ ನಿಂತು ನೋಡುವಾಗ, ಋಷಿ ಹೇಳಿ, ನೀವು ನನ್ನ ಈಗಲೂ ಪ್ರೀತಿ ಮಾಡ್ತಾ ಇದ್ದೀರಾ ಹೇಳಿ ಪ್ಲೀಸ್ ಎಂದು ಕೇಳ್ತಾಳೆ ಮೌಲ್ಯ. ಅಮ್ಮನ ಬಳಿ ಚಾಡಿ ಹೇಳ್ದ ಅಂತ ನೀನು ಬಿಟ್ಟು ಬಿಡೋಕೆ ಆಗುತ್ತಾ ಮೌಲ್ಯ? ಚಾಡಿ ಹೇಳಿದ್ದಕ್ಕೆ ಡೈವೋರ್ಸ್ ನೀಡಿದ ಆದರ್ಶ ಪತಿ ಅಂತ ಹೆಡ್ಲೈನ್ ಆಗೋಕ್ಕೆ ನನಗಿಷ್ಟ ಇಲ್ಲ. ನೀನು ಚಾಡಿ ಹೇಳೋದು, ಅಮ್ಮ ನಿಂಗೆ ಸಪೋರ್ಟ್ ಮಾಡೋದು ಕಾಮನ್ ತಾನೆ, ಇದಕ್ಕೆಲ್ಲ ಎಷ್ಟು ಸೀರಿಯಸ್ ಆಗ್ತೀಯಾ ಎಂದು ಅವಳು ಕಣ್ಣೀರು ಒರೆಸಿ ನಕ್ಕನು. ಆಕೆಗೆ ಇನ್ನೂ ಅರ್ಥ ಆಗ್ತಿಲ್ಲ, ತಾನು ಕೇಳಿದ್ದೇನು, ಇವನು ಉತ್ತರ ಏನು ಎನ್ನುವ ಹಾಗೆ. ಋಷಭ್, ನಾನು ಕೇಳಿದ್ದು ಎಂದು ಆಕೆ ಹೇಳುವಾಗ, ಪುಟ್ಟ ನೀನು ಅಳ್ಬೇಡ, ನೀನು ಯಾಕೆ ಅಳ್ತಾ ಇರೋದು? ಇವನೊಬ್ಬ ತರಲೆ, ಈ ತುಪಾಕಿನ ಸೀರಿಯಸ್ ಆಗಿ ತಗೋಬೇಡ ಮಗಳೇ. ಇವನಿಗೆ ಡೈವೋರ್ಸ್ ಕೊಡಬೇಕು ಅಂದರೆ ಮೊದಲು ನಮ್ಮನ್ನು ದಾಟಿ ಹೋಗಬೇಕು, ಅದು ಅಸಾಧ್ಯ, ಯಾಕೋ ಅವಳಿಗೆ ಹಿಂಸೆ ಮಾಡ್ತೀಯಾ ಎಂದು ಒಳಗಡೆ ಬಂದರು ಕೌಸಲ್ಯ. ಆಗ ಅವಳಿಗೆ ಈ 10 ನಿಮಿಷದ ಹಿಂದೆ ವೃಷಭ್ ನಡವಳಿಕೆ ಬಗ್ಗೆ ಅರಿವಾಗಿತ್ತು. ಅವನ ಕಡೆ ನೋಡಿ, ಅದಕ್ಕೆ ಈ ಡ್ರಾಮಾ ಮಾಡಿದ್ದ ನೀವು? ಇರಲಿ ವೃಷಭ್, ಈ ಸುಳ್ಳು ಪ್ರೀತಿ ಮತ್ತೆ ಸತ್ಯದ ಪ್ರೀತಿಯಾಗಿ ಬದಲು ಮಾಡಿಲ್ಲ ಅಂದರೆ ನಾನು ಮಿಸಸ್ ಮೌಲ್ಯವರ್ಧನ್ ಅಲ್ವೇ ಅಲ್ಲ ಎಂದುಕೊಂಡ್ಳು. ಮೌಲು ಬೇಬಿ, ತಿಂಡಿ ರೆಡಿ ಮಾಡಿ ಕಡಿ, ನಾನು ರೂಮಲ್ಲಿ ಇರ್ತೀನಿ ಎಂದು ನಾಟಕೀಯವಾಗಿ ನಗುತ್ತಾ ಹೋದ. ತಿಂಡು ತಯಾರು ಮಾಡಿ ಎಲ್ಲರನ್ನೂ ಕರೆಯಲು ಅವರವ್ರ ರೂಮಿಗೆ ಹೋಗುವಾಗ ಮೌಲ್ಯ ವಿಭಾ ರೂಮಿಗೆ ಬಂದು ನೋಡಲು ವಿಭಾ ಎಲ್ಲೂ ಕಾಣಿಸ್ಲಿಲ್ಲ. ಸುತ್ತೆಲ್ಲ ನೋಡ್ತಾ ಬಾತ್ರೂಮಿಗೆ ಬಂದಾಗ ಅವಳು ಜೋರು ಜೋರು ಅಳುವ ಸದ್ದು ಕೇಳಿಬಂತು. ತಕ್ಷಣ ಅವಳ ಬಳಿ ಬಂದು ನೋಡಲು ವಿಭಾ ಶವರ್ ಆನ್ ಮಾಡಿ ಒಬ್ಳೆ ಅಳ್ತಾ ಕೂತಿದ್ಲು. ನೋಡಿದ ಮೌಲ್ಯಗೆ ಅಚ್ಚರಿ ಆಯಿತು. ಮುಂದೆ ವಿಭಾ ಪ್ರಾಬ್ಲಮ್ ಸಾಲ್ವ್ ಮಾಡುವ ಹಂತದಲ್ಲಿ ಮೌಲ್ಯ ಸಮಸ್ಯೆಗೆ ಸಿಲುಕ್ತಾಳ? ಮುಂದಿನ ಸಂಚಿಕೆಯಲ್ಲಿ ಮೌಲ್ಯ ಮೌಲ್ಯ ಎಂದು ಹುಡುಕ್ತಾ ಬರುವ ವೃಷಭ್ ಕಣ್ಣಿಗೆ ವಿಭಾ ಜೊತೆಗೆ ಮಾತಾಡ್ತಾ ನಿಂತಿದ್ದ ಮೌಲ್ಯ ಕಾಣ್ತಾಳೆ. ಕಂಡೊಡನೆ ಹಲ್ಲು ಕಚ್ಚಿ ಮುಷ್ಟಿ ಬಿಗಿ ಮಾಡಿ ಅವಳ ಬಳಿ ಬಂದು ಹೌ ಡೇರ್ ಯು ಎಂದು ಕೆನ್ನೆಗೆ ಬಾರಿಸಿದ್ದ. ವಿಭಾ ಕೂಡ ಆತನ ಏಟಿಗೆ ಹೆದರಿ ಉಗುಳು ನುಂಗಿದ್ಲು. ಹಾಗಾದರೆ ಮೌಲ್ಯ ಅಂತದ್ದೇನು ಮಾಡಿದ್ಲು? ಯಾಕೆ ವೃಷಭ್ ಹಾಗೆ ಹೊಡೆದ? ಎಲ್ಲ ನೋಡೋಣ ಮತ್ತೊಂದು ಸಂಚಿಕೆಯಲ್ಲಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.